ಏಲಿಯನ್ ಎಂದರೆ ಈ ಭೂಮಿಯಲ್ಲಿ ಹುಟ್ಟಿರದ ಜೀವಿ. ಇದು ಅನ್ಯ ಗ್ರಹಗಳಿಂದ ಬಂದ ಜೀವಿ ಎಂದು ನಂಬಲಾಗಿದೆ. ಆದರೆ ಇದುವರೆಗೂ ಯಾವುದೇ ಪುರಾವೆ ಇಂತಹ ಜೀವಿಗಳಿವೆ ಎಂಬುದನ್ನು ನಂಬುವುದಿಲ್ಲ. ಇವು ಭೂಮಿಯ ಮಾನವ ಜೀವಿಗಳಿಗಿಂತ ತುಂಬಾ ಮುಂದುವರೆದ ಅನ್ಯಗ್ರಹ ಜೀವಿ ಎಂದು ನಂಬಲಾಗಿದೆ. ಹಾಗೆಯೇ ವಿಜ್ಞಾನಿ ಫ್ರಾಂಕ್ ಡೈಕ್ ನ ವಾದದ ಪ್ರಕಾರ ನಮ್ಮ ಆಕಾಶಗಂಗೆ ಗ್ಯಾಲಕ್ಸಿಯಲ್ಲಿ ಯಾವ ಮೂಲೆಯಲ್ಲಾದರೂ ಭೂಮಿಯ ಮೇಲಿನ ಮಾನವನಷ್ಟೇ ಅಥವಾ ಈತನಿಗಿಂತ ತುಂಬಾ ಬುದ್ಧಿವಂತ ಜೀವಿಗಳು ಇರಲೇಬೇಕು ಎಂದು ತರ್ಕಿಸುತ್ತಾನೆ. ಹಾರುವ ತಟ್ಟೆಗಳು ಅಮೆರಿಕದ ಬಹಳಷ್ಟು ವಿಮಾನ ದಳದ ಸೈನಿಕರು ಹಾರುವ ತಟ್ಟೆಗಳನ್ನು ನೋಡಿರುವುದಾಗಿ ಹಲವಾರು ಪ್ರಕರಣಗಳಲ್ಲಿ ದಾಖಲಿಸಿದ್ದಾರೆ. ಆದರೆ ಹಾರುವ ತಟ್ಟೆಗಳು ಏಲಿಯನ್ಗಳಲ್ಲ, ಆದರೆ ಇವು ಅನ್ಯ ಗ್ರಹದಿಂದ ಬಂದ ಅಂತರ್ಗ್ರಹ ವಾಹನಗಳು ಎಂದು ನಂಬಲಾಗಿದೆ. ಕೆಲವರು ತಮ್ಮ ತರ್ಕದಲ್ಲಿ ಇಂತಹ ಹಾರುವ ತಟ್ಟೆಗಳನ್ನು ಸವಾರಿ ಮಾಡಿಕೊಂಡು ಯಾರಾದರೂ ಬಂದಿರಲೇಬೇಕಲ್ಲ, ಅವರೇ ಏಲಿಯನ್ಗಳಿರಬೇಕು ಎಂದು ಊಹೆಯನ್ನು ಅರಿಯಬಿಟ್ಟಿದ್ದಾರೆ ಎಂದು ಹೇಳುವ ಬುದ್ಧಿಜೀವಿಗಳು ಉಂಟು. ಏಲಿಯನ್ ಎಲ್ಲಿಂದ ಬಂದ ಜೀವಿಗಳು? ಖಂಡಿತ ಭೂಮಿಯಂತಹ ಅನುಕೂಲಕರ ವಾತಾವರಣ ಹೊಂದಿರುವ ಮಂಗಳ ಗ್ರಹದಲ್ಲಿ ಇಂತಹ ಏಲಿಯನ್ ಬರಲು ಸಾಧ್ಯ ಎಂದು ಬಹುಜನರ ನಂಬಿಕೆ. ಇನ್ನು ಕೆಲವರ ಪ್ರಕಾರ ಶನಿ ಗ್ರಹದ ಉಪಗ್ರಹ ಎನ್ಸೆಲಾಡಸ್ ನಿಂದ ಬಂದಿರಬಹುದಾದ ಸಾಧ್ಯತೆಗಳಿವೆ ಎಂದು ತರ್ಕಿಸಿದ್ದಾರೆ. ಇನ್ನು ಕೆಲವು ಬುದ್ಧಿವಂತರು ಇಲ್ಲ ಇದು ಗುರು ಗ್ರಹದ ಉಪಗ್ರಹಗಳಾದ ಯುರೋಪ ಮತ್ತು ಕ್ಯಾಲಿಸ್ಟೋಗಳಿಂದ ಖಂಡಿತ ಬಂದಿರುತ್ತವೆ ಎಂದು ಕಡ್ಡಿ ತುಂಡಾದಂತೆ ಊಹಿಸಿದ್ದಾರೆ. ಅಕ್ಷರಶಃ ಏಲಿಯನ್ಸ್ ಗಳನ್ನು ಯಾರು ಕಂಡವರಿಲ್ಲ. ಸಿನಿಮಾದವರು ತಮ್ಮ ಹುಚ್ಚು ಕಲ್ಪನೆಗಳಿಂದ ಊಹಾ ಏಲಿಯನ್ಸ್ ಗಳನ್ನು ಸೃಷ್ಟಿಸಿ ಜನರ ತಲೆ ಕೆಡಿಸಿರುವುದಂತೂ ಸತ್ಯ. 2016ರಲ್ಲಿ ಕೆಲವು ಬಾಹ್ಯಾಕಾಶ ವಿಜ್ಞಾನಿಗಳು ಒಂದು ವಿಚಿತ್ರವಾದ ಮೆಸೇಜ್ ನ ಬೀಪ್ ಶಬ್ದವನ್ನು ಆಲಿಸಿದರು. ಇಲ್ಲೂ ಊಹೆ ಮಾಡುವ ಕೆಲವು ವಿಜ್ಞಾನಿಗಳು ಇದು ಏಲಿಯನ್ ಗಳದ್ದೇ ಶಬ್ದ ಎಂದರಂತೆ. ಇಡೀ ವಿಶ್ವದಲ್ಲಿ ಅಗಣಿತ ನಕ್ಷತ್ರಗಳು ಗ್ಯಾಲಕ್ಸಿಗಳು ಇರುವ ಸಂಗತಿ ನಮಗೆಲ್ಲ ಗೊತ್ತು. ನಮ್ಮ ಸೌರಮಂಡಲದ 8 ಗ್ರಹಗಳಲ್ಲಿ ಭೂಮಿಯೊಂದೇ ಜೀವಿಗಳಿಗಿರುವ ಏಕೈಕ ಗ್ರಹ. ಮಾನವರಾದ ನಾವು ಇಲ್ಲಿಯ ಮುಂದುವರೆದ ಜೀವಿಗಳಷ್ಟೇ. ನಾವು ಇರುವುದು ನಮ್ಮ ಆಕಾಶಗಂಗೆಯಲ್ಲಿ. ಇಲ್ಲಿ ಶತ ಕೋಟಿಗಳಷ್ಟು ಸೂರ್ಯನಂತಹ ತಾರೆಗಳಿವೆ. ಅಲ್ಲೂ ನಮ್ಮಂತಹ ಸೌರವ್ಯೂಹಗಳಿರಬಹುದು ಹಾಗೂ ನಮ್ಮಂತಹ ಜೀವಿಗಳಿರುವ ಗ್ರಹಗಳು ಇರಬಹುದು. ಇತ್ತೀಚೆಗೆ ಭೂಮಿಯಂತಹ ಅನೇಕ ಗ್ರಹಗಳನ್ನು ನಮ್ಮ ಗ್ಯಾಲಕ್ಸಿಯಲ್ಲೇ ಪತ್ತೆ ಹಚ್ಚಿದ್ದಾರೆ. ಅಲ್ಲಿ ನಮ್ಮಂತೆಯೇ ಬೇರೆ ಜೀವಿಗಳ ಹುಟ್ಟು ಇರಬಹುದು. ಆದರೆ ಅಂತಹ ಜೀವಿಗಳು ಅಷ್ಟು ದೂರದಿಂದ ನಮ್ಮ ಭೂಮಿಯ ಕಡೆ ಬರುವುದಾಗಲಿ ದಾಳಿ ಮಾಡುವುದಾಗಲಿ ಅಸಾಧ್ಯದ ಮಾತು. ಏಕೆಂದರೆ ಅವು ಇರುವುದು ಸಾವಿರಾರು ಬೆಳಕಿನ ವರ್ಷಗಳಷ್ಟು ದೂರ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.